ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಶನಿವಾರ 11 ಗಂಟೆಯ ತನಕ ಬಿಗ್ ಬಾಸ್ನಲ್ಲಿರುವಂಥ 6 ಸ್ಪರ್ಧಿಗಳಿಗೆ ಎಷ್ಟು ವೋಟ್ ಬಂದಿದೆ, ಟೋಟಲ್ ಎಷ್ಟು ವೋಟ್ ಬಂದಿದೆ, ಬಿಗ್ ಬಾಸ್ನಲ್ಲಿರುವಂಥ 6 ಸ್ಪರ್ಧಿಗಳಿಗೆ ಶನಿವಾರ 11 ಗಂಟೆ ತನಕ ಎಷ್ಟು ವೋಟ್ ಬಂದಿದೆ ಅನ್ನುವಂಥ ಒಂದು ಎಕ್ಸಾಕ್ಟ್ ಪೋಲಿಂಗ್ ರಿಸಲ್ಟ್ ಔಟ್ ಆಗಿದೆ. ಮತ್ತು ಸುದೀಪ್ ಅವರು ಹೇಳಿದ ಪ್ರಕಾರ ಮೊದಲ ಕಂಟೆಸ್ಟೆಂಟ್ಗೆ 37 ಕೋಟಿಗೂ ಹೆಚ್ಚು ಮತ ಬಂದಿತ್ತಲ್ಲ, ಅದು ಕೂಡ ಇಲ್ಲಿ ಪ್ರತಿಫಲನವಾಗಿದೆ. ಹಾಗಾದರೆ ಯಾವ ಅಭ್ಯರ್ಥಿಗೆ ಎಷ್ಟು ವೋಟ್ ಬಂತು ಶನಿವಾರ ಸಂಜೆ ತನಕ, ಜೊತೆಗೆ ಯಾರು ಕೊನೆಯಲ್ಲಿದ್ದಾರೆ, ಮತ್ತು ಈ ವೋಟಿಂಗ್ ರಿಸಲ್ಟಿಗೂ ಮತ್ತು ಸುದೀಪ್ ಅವರು ಹೇಳಿದಂಥ ವೋಟಿಂಗ್ ರಿಸಲ್ಟಿಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ, 6ನೇ ಸ್ಪರ್ಧಿಗೆ ಏನಾದರೂ ಡಿಫ್ರೆನ್ಸ್ ಇದೆಯಾ, ಇವೆಲ್ಲವನ್ನು ನೋಡೋಣ. ಅದಕ್ಕೆ ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಸುದೀಪ್ ಅವರು ಇವತ್ತು ಒಂದು ಪ್ರೋಮೋದಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು, ಮತ್ತು ಆ ಸ್ಪಷ್ಟನೆ ಟೆಲಿಕಾಸ್ಟ್ ಆದ ಎಪಿಸೋಡ್ನಲ್ಲಿ ನಾವು ಕಾಣ್ಬೋದು. ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ನ ವೀಕ್ಷಕರ ಸಂಖ್ಯೆಯಲ್ಲಿ ಜಾಸ್ತಿಯಾಗಿದೆ. ಕಳೆದ ಬಿಗ್ ಬಾಸ್ ಸೀಸನ್ 11ರಲ್ಲಿ ವಿನ್ ಆದಂಥ ಅಭ್ಯರ್ಥಿಗೆ ಬರೋಬ್ಬರಿ 5,23,00,000 ವೋಟ್ಗಳು ಬಂದಿದ್ವು. ಆದರೆ ಈಗ ಅದು ತುಂಬ ಜಾಸ್ತಿಯಾಗಿದೆ ಅನ್ನುವಂಥ ಮಾತನ್ನು ಹೇಳಿ, ಬಿಗ್ ಬಾಸ್ ಸೀಸನ್ 12ರ ಮೊದಲ ಸ್ಪರ್ಧಿಗೆ ಶುಕ್ರವಾರ ಮಿಡ್ ನೈಟ್ ತನಕ ಬರೋಬ್ಬರಿ 37 ಕೋಟಿಗೂ ಹೆಚ್ಚು ವೋಟ್ ಬಂದಿದೆ. 37,49,11,299 ವೋಟ್ ಬಂದಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಜೊತೆಗೆ ಎಪಿಸೋಡ್ ನೋಡಿದಾಗ ಅರ್ಥ ಆಗಿತ್ತು, 6th ಪ್ಲೇಸ್ ಬಂದಂಥ ವ್ಯಕ್ತಿಗೆ ಬರೋಬ್ಬರಿ 98 ಲಕ್ಷ ವೋಟ್ ಬಂದಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅದರ ಬೆನ್ನಲ್ಲೇ ಅದು ಆಗಿದ್ದು ಶುಕ್ರವಾರ ಮಿಡ್ ನೈಟ್ ತನಕ. ಇವತ್ತು ಅಂದರೆ ಶನಿವಾರ ಫುಲ್ ಡೇ ಎಲ್ಲಿ ಎಷ್ಟು ವೋಟ್ ಜಾಸ್ತಿ ಆಯಿತು, ಮೊದಲ ಅಭ್ಯರ್ಥಿಗೆ ಎಷ್ಟು ವೋಟ್ ಜಾಸ್ತಿ ಆಯಿತು, ಮತ್ತು ಸೆಕೆಂಡ್ ಅಭ್ಯರ್ಥಿಗೆ ಎಷ್ಟು ವೋಟ್ ಜಾಸ್ತಿ ಆಯಿತು, ಮತ್ತು ಮೊದಲ ಅಭ್ಯರ್ಥಿ ಹೆಸರು ಏನು ಎನ್ನುವುದನ್ನು ಒಂದು ಪೋಲಿಂಗ್ ರಿಸಲ್ಟ್ನಲ್ಲಿ ಇದೀಗ ರಿವೀಲ್ ಆಗಿದೆ. ಅದು ಹೇಗೆ ಮಾಡಿದ್ರು, ಯಾರು ವೋಟ್ ಕೊಟ್ಟರು ಏನೋ ಕೂಡ ನಮಗೆ ಅರ್ಥ ಆಗ್ತಿಲ್ಲ. ಆದರೆ ಸರಿಸುಮಾರು ಅಲ್ಲಿ 105 ಕೋಟಿಯಷ್ಟು ವೋಟ್ ಬಂದಿದೆ. ಟೋಟಲಿ 6 ಸ್ಪರ್ಧಿಗಳನ್ನ ಸೇರಿಸಿದೆ 105 ಕೋಟಿಯಷ್ಟು ವೋಟ್ ಬಂದಿದೆ ಎನ್ನುವಂಥ ಒಂದು ಪೋಲಿಂಗ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಆದರೆ ನನಗೆ ಒಂದು ವಿಚಿತ್ರ ಅನಿಸಿದ್ರೆ, ಈ ವೋಟಿನ ಪ್ರಥಮ ಸ್ಪರ್ಧಿ ಮತ್ತು ಸೆಕೆಂಡ್ ಸ್ಪರ್ಧಿಗಳು ಈಕ್ವಲ್ ಆಗಿದ್ದಾರೆ ಅನ್ಸುತ್ತೆ. ಅಂದರೆ ಸುದೀಪ್ ಅವರ ಹೇಳಿದಂಥ ಆ ಸರ್ವೆಗೂ ಮತಗಳು ಬಂದಂಥ ಸಂಖ್ಯೆಗೂ ಇಲ್ಲಿ ಕೊಟ್ಟಂಥ ಮತಗಳ ಸಂಖ್ಯೆಯೂ ಈಕ್ವಲ್ ಆಗಿದೆ. ಅದು ಸ್ವಲ್ಪ ಜಾಸ್ತಿ, ಯಾಕಂದರೆ ಸಾಟರ್ಡೆ ಫುಲ್ ಟೈಮಲ್ಲಿ ವೋಟ್ ಹಾಕಿದ್ರು. ಆದರೆ 6th ಪ್ಲೇಸ್ ಬಂದಂಥ ಒಬ್ಬ ಸ್ಪರ್ಧಿಗೆ ಸುದೀಪ್ ಅವರು ಹೇಳಿದ್ರು 98 ಲಕ್ಷ ಮತ ಬಂದಿದೆ ಎನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಈ ಪೋಲ್ನಲ್ಲಿ ಸರಿಸುಮಾರು 7 ಕೋಟಿ ಮತ ಬಂದಿದೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಹಾಗಾಗಿ ಯಾವುದು ನಂಬಬೇಕು ಎನ್ನುವುದು ನನಗೆ ಅರ್ಥ ಆಗ್ತಿಲ್ಲ. ಆ ಸಾಮಾಜಿಕ ಜಾಲತಾಣ ಹರಿದಾಡ್ತಿದ್ದಂಥ ಒಂದು ಸರ್ವೆನ ನಿಮ್ಮ ಮುಂದೆ ಇಡ್ತೇವೆ, ಒಮ್ಮೆ ಅದನ್ನು ನೋಡ್ಕೊಂಡು ಬರೋಣ ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಸ್ ಯೂಸ್ವಲಿ 6ನೇ ಪ್ಲೇಸಲ್ಲಿ ಧನುಷ್ ಅವರಿದ್ದಾರೆ. ಧನುಷ್ ಅವರಿಗೆ 7,35,00,000 ವೋಟ್ ಬಂದಿದೆ ಎನ್ನುವಂಥ ಲೆಕ್ಕಾಚಾರ ಈ ಸರ್ವೆ ಹೇಳಿದೆ. ಧನುಷ್ ಅವರಿಗೆ 7,35,00,000 ಮತ ಬಂದಿದೆ ಮತ್ತು ಶೇಕಡವಾರು ಸರಿಸುಮಾರು 7% ವೋಟ್ ಬಂದಿದೆ ಅನ್ನುವಂಥ ಮಾತು. ಅವರು ಕೂಡ ಡೇಂಜರ್ ಝೋನ್ನಲ್ಲಿದ್ದಾರೆ. ಮತ್ತು ರವಿವಾರ ಮೊಟ್ಟ ಮೊದಲ ಸಲ, ಆದರೆ 4 ಎಲಿಮಿನೇಷನ್ ಇರುತ್ತೆ. ಆ 4 ಎಲಿಮಿನೇಷನಲ್ಲಿ ಮೊಟ್ಟ ಮೊದಲ ಬಾರಿಗೆ ಧನುಷ್ ಅವರು ಹೋಗಬಹುದು. ಅವರಿಗೆ 7,35,00,000 ವೋಟು. ಇನ್ನು 5ನೇ ಸ್ಥಾನದಲ್ಲಿ ಆ್ಯಸ್ ಯೂಸ್ವಲ್ ರಘು ಅಣ್ಣ ಇದ್ದಾರೆ, ಅಂದರೆ ಮ್ಯೂಟೆಂಟ್ ರಘು ಅವರಿದ್ದಾರೆ. ಅವರಿಗೆ 9% ಮತ ಬಂದಿದೆ. ವೋಟ್ಗಳ ಸಂಖ್ಯೆನ ನೋಡಿದ್ರೆ ಅವರಿಗೆ 9,95,00,000 ಮತ ಬಂದಿದೆ. ಯಾರ್ಯಾರಿಗೆ ವೋಟ್ ಹಾಕಿದ್ರು ಅನ್ನೋದು ಸ್ವಲ್ಪ ಗೊಂದಲ. ಆದರೂ ಅವರು ನಾಳೆ ಎಲಿಮಿನೇಟ್ ಆಗಿ ಹೋಗಬಹುದು. ಯಾವ ಪೊಸಿಷನಲ್ಲಿ ಹೋಗ್ತಾರೆ ಅನ್ನೋದು ಕೂಡ ಸ್ವಲ್ಪ ಚರ್ಚೆ ಮಾಡಬಹುದು. ಇನ್ನು ಅಶ್ವಿನಿ ವಿಚಾರಕ್ಕೆ ಬಂದಾಗ, ಅಶ್ವಿನಿ ಅವರ ಆಪ್ತರು ತುಂಬ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹವಾನ ಎಬ್ಸ್ತಿದ್ದಾರೆ. ಅಮೆರಿಕಾ ಸಂಘದಿಂದ ಒಂದು ಸರಿಸುಮಾರು 2 ಕೋಟಿ ವೋಟು ಅಶ್ವಿನಿ ಅವರಿಗೆ ಬಂದಿದೆ. ಹೊರದೇಶದಿಂದ ಹೆಸರು ಮರ್ತೋಯ್ತು ನನಗೆ. ಅವರು 60,000 ಮತ ಬಂದಿದೆ. ಮತ್ತು ಕನ್ನಡ ರಕ್ಷಣಾ ವೇದಿಕೆಯಿಂದ 4 ಕೋಟಿ ವೋಟು ಬಂದಿದೆ ವಿತ್ ಸ್ಕ್ರೀನ್ ಶಾಟ್ ಎನ್ನುವಂಥ ಮಾತನ್ನು ಹೇಳಿದರೆ, ಅಷ್ಟಕ್ಕೆ ಅದು ಸರಿಸುಮಾರು 6-7 ಕೋಟಿ ಆಯಿತು. ಎಲ್ಲವನ್ನು ನೋಡಬೇಕು ಅವರಿಗೆ ಎಷ್ಟು ವೋಟ್ ಬಂದಿದೆ ಅನ್ನೋದನ್ನು ಈ ಪೋಲ್ ಹೇಳುತ್ತೆ. ಅಶ್ವಿನಿ ಗೌಡರಿಗೆ ಸೇರಿಸುಮಾರು 12% ವೋಟ್ ಬಂದಿದೆ, ಅಂದರೆ 13,55,00,000 ವೋಟ್ ಬಂದಿದೆ ಅನ್ನುವಂಥ ಅಭಿಪ್ರಾಯ ಈ ಸರ್ವೆ ಹೇಳ್ತಾ ಇದೆ. ನೋಡಬೇಕು ನಾಳೆ. ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಟೆಂಡರ್ ಟು ವಿನ್ ದ ಬಿಗ್ ಬಾಸ್ ಅಂತ ಹೇಳ್ಬೋದು. ಆ ವಿನ್ನಿಂಗಲ್ಲಿ ಎಂಡ್ ಅಪ್ ಮಾಡ್ತಾರೆ ಅಥವಾ ರನ್ನರ್ ಅಪ್ ಅಥವಾ ಸೆಕೆಂಡ್ ರನ್ನರ್ ಅಪ್ ಅಲ್ಲಿ ಅವರ ಬಿಗ್ ಬಾಸ್ ಜರ್ನಿಯನ್ನು ವೈಂಡ್ ಅಪ್ ಮಾಡ್ತಾರೆ ನೋಡಬೇಕು.
ಇನ್ನು ಕಾವ್ಯ ಮತ್ತು ಅಶ್ವಿನಿ ಅವರ ಮಧ್ಯೆ ಸ್ವಲ್ಪ ವೋಟಿಂಗ್ನಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇತ್ತು ಆ್ಯಂಡ್ ದೇ ಆರ್ ಗೋಯಿಂಗ್ ಫಾರ್ ಅ ಬೆಸ್ಟ್ ಒನ್. ಅದರಲ್ಲಿ ಕಾವ್ಯ ಸ್ವಲ್ಪ ಮಟ್ಟಿಗೆ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅಂತ ಹೇಳ್ಬೋದು. 13% ವೋಟ್ ಬಂದಿದೆ ಕಾವ್ಯ ಅವರಿಗೆ, ಅಂದರೆ 14,65,00,000 ವೋಟ್ ಬಂದಿದೆ ಅನ್ನೋದು ಈಗಿನ ಲೆಕ್ಕಾಚಾರವಾಗಿದೆ. ಅದು ನೋಡಬೇಕು, ಸ್ವಲ್ಪ ಗೊಂದಲ ಇದೆ. ಗೊಂದಲ ಯಾವಾಗ ಪರಿಹಾರ ಆಗುತ್ತೆ ಅಂತ ನೋಡಬೇಕು. ಇನ್ನು ರಕ್ಷಿತಾ ಶೆಟ್ಟಿ ಅವರಿಗೆ 19%, ಅಂದರೆ ಸರಿಸುಮಾರು 20,45,00,000 ಮತ ಬಂದಿದೆ ಅನ್ನೋ ಲೆಕ್ಕಾಚಾರ ಕೊಡ್ತಾ ಇದ್ದಾರೆ. ಅದು ಎಲ್ಲಿಂದ ಸಿಕ್ತು ಅನ್ನೋದು ಕೂಡ ನನಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ. ಆದರೆ ವೋಟಿಂಗನ್ನು ನಾನು ಕೊಡ್ತಾ ಇದ್ದೇನೆ, ನಂಬೋದು ಬಿಡೋದು ನಿಮ್ಮ ಇಷ್ಟ. ಆದರೆ ಈ ಡಾಟಾನ ಯಾರು ಕೊಟ್ಟರು ಅನ್ನೋದು ಕೂಡ ಸ್ವಲ್ಪ ಅರ್ಥ ಆಗ್ತಿಲ್ಲ. ಇನ್ನು ಗಿಲ್ಲಿ ಅವರಿಗೆ 37%, ಅವರಿಗೆ 39,75,00,000. ಓಕೆ, ಆ ಸರ್ವೆ ಅಂದರೆ ಸುದೀಪ್ ಅವರು ಹೇಳಿದ ಪ್ರಕಾರ ಇವರು ಸ್ವಲ್ಪ ಸರ್ವೆನ ಮಾಡಿದ್ರು ಅಥವಾ ಡೇಟಾ ಕಲೆಕ್ಟ್ ಮಾಡಿದ್ರು ಅಥವಾ ಲಕ್ಷಗಳಿಂದ ಕೋಟಿ ಜಂಪ್ ಮಾಡಿ ಒಂದು ಪಾಯಿಂಟನ್ನು ಆ ಕಡೆ ಹಾಕಿದ್ರು ಗೊತ್ತಾಗ್ತಿಲ್ಲ. ಆದರೆ 39,75,00,000 ಸುದೀಪ್ ಅವರು ಫ್ರೈಡೆ ತನಕ 37 crores ಅಂದಿದ್ರು. ಇವರು ಒಂದು ದಿನದಲ್ಲಿ 2 ಕೋಟಿ ಜಾಸ್ತಿ ಮಾಡಿದ್ದಾರೆ. ನೋಡಬೇಕು ಅದೇನಂತ. ಆದರೆ ಸೆಕೆಂಡ್ ಕಂಟೆಸ್ಟೆಂಟು, ಥರ್ಡು, ಫೋರ್ತು ಇವೆಲ್ಲವೂ ಕೂಡ ನೋಡ್ತಿದ್ರೆ ಧನುಷ್ ಅವರಿಗೆ 7,35,00,000 ವೋಟ್ ಬಂದಿದೆ ಅನ್ನುವಂಥ ಮಾತನ್ನು ಈ ಸರ್ವೆ ಹೇಳ್ತಿದೆ. ಆದರೆ ಸುದೀಪ್ ಅವರು ಹೇಳ್ತಿದ್ದಾರೆ 6th ಪ್ಲೇಸಲ್ಲಿ ಎಂಡಪ್ ಆದಂಥ ವ್ಯಕ್ತಿಗೆ 98 ಲಕ್ಷ ವೋಟ್ ಬಂದಿದೆ ಅನ್ನುವಂಥ ಲೆಕ್ಕಾಚಾರ ಅವರು ಕೊಡ್ತಾರೆ. ಆದರೆ ನೋಡಿ, 6th ಪ್ಲೇಸ್ಗೂ ಫಸ್ಟ್ ಪ್ಲೇಸ್ಗೂ ಅಷ್ಟು ಡಿಫ್ರೆನ್ಸ್ ಇರುತ್ತಾ ಸುದೀಪ್ ಅವರ ಒಂದು ಲೆಕ್ಕಾಚಾರದಲ್ಲಿ? ಅಂದರೆ 6th ಬಂದವನಿಗೆ 98 ಲಕ್ಷ, ಫಸ್ಟ್ ಬಂದವನಿಗೆ 37 ಕೋಟಿ, ಅಂದರೆ ಇದು ಯಾವ ಮಟ್ಟಿನ ಅರ್ಥ ಆಗ್ತಿಲ್ಲ. ನಾಳೆ ಎಲ್ಲವೂ ಅರ್ಥ ಆಗುತ್ತೆ. ವೋಟ್ ಹಾಕಿರ್ಬೋದು, ಜನಾಭಿಪ್ರಾಯ ಎಲ್ಲವೂ ವೈಂಡಪ್ ಆಗುವಂಥ ಸನ್ನಿವೇಶ ರವಿವಾರ ಅಂದರೆ ಬರ್ತದೆ 11 ಗಂಟೆಗೆ. ಅಷ್ಟರ ಮಟ್ಟಿಗೆ ನಾವೆಲ್ಲ ಕೂಡ ಕಾದು ನೋಡಬೇಕು. 105,93,00,000 ವೋಟ್ ಆಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಥಮ ಸ್ಥಾನದಲ್ಲಿ ಗಿಲ್ಲಿ 39 crores, ರಕ್ಷಿತಾ ಶೆಟ್ಟಿ 20 ಕೋಟಿ, ಕಾವ್ಯ 14 ಕೋಟಿ, ಅಶ್ವಿನಿ 13 ಕೋಟಿ, ರಘು 9.95 ಹತ್ರ 10 ಕೋಟಿ, ಧನುಷ್ ಅವರು 7.5 ಕೋಟಿ ಮತವನ್ನು ಪಡ್ಕೊಂಡಿದ್ದಾರೆ. ಇವತ್ತು ಕೂಡ ಸುದೀಪ್ ಅವರು ನಿಮ್ಮ ಮೇಲೆ ಯಾರಿರ್ತಾರೆ, ನಿಮ್ಮ ಕೆಳಗಿರ್ತಾರೆ, ಅಂದರೆ ನಿಮಗಿಂತ ಬೆಟರ್ ವ್ಯಕ್ತಿ ಯಾರು ಎನ್ನುವುದನ್ನು ಕೇಳಿದಾಗ ತುಂಬ ಹೇಳಿದ್ರು. 3-4 ಜನ ಗಿಲ್ಲಿ ಅವರು ಹೇಳಿದ್ರು ಅವ್ರು ವಿನ್ ಆಗ್ಬೋದು, ಈಸ್ ಗುಡ್, ಡೂಯಿಂಗ್ ಗುಡ್ ಅಥವಾ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರು. ಆದರೆ ಗಿಲ್ಲಿ ಅವ್ರನ್ನ ಕೇಳಿದಾಗ ಅಶ್ವಿನಿ ಅವ್ರನ್ನ ಹೊರಗಿಟ್ಟರು, ಅಶ್ವಿನಿ ಅವ್ರನ್ನ ಕೇಳಿದಾಗ ಗಿಲ್ಲಿ ಅವ್ರನ್ನ ಹೊರಗಿಟ್ಟರು ಮತ್ತು ನಾಟಕ ಗೀಟಕ ಎನ್ನುವಂಥ ಮಾತನ್ನು ಹೇಳಿದ್ರು. ಕಳೆದ ಒಂದು ದಿನದಲ್ಲಿ ಎಲ್ಲವೂ ಕೂಡ ಸಲೀಸಾಗಿ ಹೋಗ್ತಿತ್ತು. ಜೊತೆಗೆ ಎಲ್ಲವೂ ಕೂಡ ಮರೆತು ಬಾಂಧವ್ಯ, ಗಿಂಧವ್ಯ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲ ಅಂದರು. ಆದರೆ ಈಗ ನೋಡಿದ್ರೆ ಅವ್ನು ಸರಿ, ಇವ್ನು ಸರಿ, ಇವ್ನು ಡ್ರಾಮಾ, ಅವ್ನು ಲೇಜಿ, ಎಲ್ಲವನ್ನು ಕೂಡ ಇದೀಗ ಕಪ್ಪಗೆಲ್ಲುವ ಹಂತಕ್ಕೆ ಬಂದಾಗ ಸ್ವತಃ ಬಾಯಿಲಿದ್ದು ತಲೆಯಲ್ಲಿದ್ದು ಎಲ್ಲ ಬಾಯಿ ಮುಖಾಂತರ ಹೊರಗಡೆ ಬರ್ತಾ ಇದೆ. ಇದು ಬಿಗ್ ಬಾಸ್ ನಾಟ. ಏನೂ ಇಲ್ಲ, ಟಾಸ್ಕ್ ಇಲ್ಲ, ಏನೂ ಇಲ್ಲ ಅಂದಾಗ ಅಣ್ಣ ತಮ್ಮ, ಅಪ್ಪ ಅಮ್ಮ, ತಾಳ್ಮೆ ಗೀಳ್ಮೆ ಎಲ್ಲವೂ ಬಾಯಿ ತುಂಬ ಬರುತ್ತೆ. ಆದರೆ ತಾನು ಅಂತ ಬಂದಾಗ ಎಲ್ಲರನ್ನು ತುಳಿದು ಯಾರೂ ಸರಿ ಇಲ್ಲ, ತಾನೊಬ್ಬನೇ ಸರಿ ಅನ್ನುವಂಥ ಮಾತು ಇದೀಗ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳಾದ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ನೋಡಬೇಕು ಬಿಗ್ ಬಾಸ್ ಸೀಸನ್ 12 ಯಾರು ಗೆಲ್ತಾರೆ ಮತ್ತು ಈ 37 ಕೋಟಿ ವೋಟ್ ಹಾಕಿದವರು ಯಾರು ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.